ಹಾಯ್ ಹಲೋ ಸ್ಟೂಡೆಂಟ್ಸ್, ನೋಡ್ರಿ ನಿಮಗೆ ಡೈಲಿ NTPC ಕ್ವಶನ್ ಪೇಪರ್ ಅನ್ನ ನಿಮ್ದು ಎಕ್ಸಾಮ್ಸ್ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಡೈಲಿ ನಾವು NTPC ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ್ರಿ. ಇವು ಡೈಲಿ ನಿಮಗೆ ಒಂದೊಂದು ಕ್ವಶನ್ ಪೇಪರ್ ಬರ್ತೀನಿ ನೋಡ್ರಿ. ಇವತ್ತೊಂದು ಕೂಡ ನಿಮಗ ಯಾವ ತರ ಮಾಡಲ್ ಕ್ವಶನ್ ಪೇಪರ್ ಬರ್ತಾವು RRB NTPC ಇವಾಗ ಚಾಪ್ಟರ್ ವೈಸ್ ಆಗಿರ್ಲಿ ನೆಕ್ಸ್ಟ್ ಅವುಗಳನ್ನ ಸಾಲ್ವ್ ಮಾಡ್ಕೊತ ಹೋಗ್ರಿ. ಇವಾಗ ನೋಡ್ರಿ ಫಸ್ಟ್ ಕ್ವಶನ್ ಏನಿದೆ, the market value amongst investment rises successfully by 5% in 2021, 6% in 2022 and 10% in 2023. If the initial value was 5,50,000, what will be value at the end of 2023? ಈ ತರ ಕ್ವಶನ್ಸ್ ನಿಮಗೆ ಪಾಪ್ಯುಲೇಷನ್ ಬೇಸ್ಡ್ ಬರ್ತಿರ್ತಾವಲ್ರಿ. ಫರ್ ಇಯರ್ ಇಷ್ಟು 10% ನೆಕ್ಸ್ಟ್ ಇಯರ್ 5% ಇನ್ಕ್ರೀಸ್ ಆಗುತ್ತೆ. ಈ ತರ ಕ್ವಶನ್ಸ್ ಗಳನ್ನ ಕೇಳಿದರೆ ನಮಗ 2023 ಆದ್ಮೇಲೆ ಟೋಟಲ್ ಆಗಿ ಎಷ್ಟಾಗಿರ್ತೈತಿ ಅದ್ರ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಪ್ರತಿ ವರ್ಷ ನೋಡ್ರಿ 2021 ಹೋದ್ರೆ 5% ಇನ್ಕ್ರೀಸ್ ಆಗುತ್ತೆ, 2022 ಹೋದ್ರೆ 6% ಮತ್ತೆ ಇನ್ಕ್ರೀಸ್ ಆಗುತ್ತೆ, 10% ಮತ್ತೆ 2023 ಗೆ ಇನ್ಕ್ರೀಸ್ ಆಗುತ್ತೆ. ಅದು ಪ್ರೈಸ್ ಇನಿಷಿಯಲಿ ಎಷ್ಟಿತ್ತಂದ್ರಿ ನೋಡ್ರಿ 2023 ಗೆ 5,50,000 rupees. ಫಸ್ಟ್ ಎಷ್ಟಿದೆ 5,50,000 rupees. ಕರೆಕ್ಟ್. ಇದು ನೋಡ್ರಿ ಫಸ್ಟ್ ಇನ್ಕ್ರೀಸ್ ಯಾವ ತರ ಆಗುತ್ತೆ, ಫಸ್ಟ್ ಇನ್ಕ್ರೀಸ್ ಆಗಿ 5% ಇಂಟು 105 ಡಿವೈಡೆಡ್ ಬೈ 100. ಮತ್ತೇನಾಗಿದೆ ನೋಡ್ರಿ 6%, ಇದು 2011 ಇದೆ, 21 ಇದೆ, 2022 ಎಷ್ಟಾಗುತ್ತೆ ರೀ, ಮತ್ತೆ 6% ಜಾಸ್ತಿ ಆಗುತ್ತೆ. ಮತ್ತೆ ಎಷ್ಟು 6% 106 ಡಿವೈಡೆಡ್ ಬೈ 100. ನೆಕ್ಸ್ಟ್ ಮತ್ತೆ ಏನ್ ಜಾಸ್ತಿ ಆಗಿದೆ ನೋಡ್ರಿ 10% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದಾನೆ. 10% ಅಂದ್ರೆ ಎಷ್ಟಾದ್ರೆ 110 ಡಿವೈಡೆಡ್ ಬೈ 100 ಆಯ್ತು. ಕ್ಲಿಯರ್. ಈ ತರ ಟೋಟಲ್ ಆಗಿ ಆಫ್ಟರ್ 2023 ಆದ್ಮೇಲೆ ಟೋಟಲ್ ಪಾಪ್ಯುಲೇಷನ್ ಎಷ್ಟಾಗುತ್ತೆ ನಮ್ಗ ಕಂಡುಹಿಡಿಯಲಿದ್ದು ನೋಡ್ರಿ. ಏನೇನ್ ಕ್ಯಾನ್ಸಲೇಷನ್ ಆಗ್ತಾವ ಕ್ಯಾನ್ಸಲೇಷನ್ ಮಾಡ್ತೀವಿ ನೋಡ್ರಿ. 0 0 0 ಕ್ಯಾನ್ಸಲ್, 2 0 2 0 ಕ್ಯಾನ್ಸಲ್. ಓಕೆ. ನೆಕ್ಸ್ಟ್ ನೋಡ್ರಿ 0 0 0 0 0 0 0 ಕ್ಯಾನ್ಸಲ್. ಕರೆಕ್ಟ್. 0 0 ಕ್ಯಾನ್ಸಲ್. ನೆಕ್ಸ್ಟ್ ನೋಡ್ರಿ 5 2 5 2s 5 1s 5 2 1s 2 ಟೇಬಲ್ ಯಾವುದು ಅಂದ್ರೆ 2 5s 2 3s. ನಮಗೆ ಏನು ಉಳಿದ್ರು ಇವಾಗ 11 into 105 into 53 into 11. ಇಷ್ಟು ನಮ್ಗೆ ಫೈನಲಿ ಉಳಿತು. ಇವುಗಳನ್ನ ಇಂಟು ಮಾಡೋಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ರಿ, ನೀವು ಲಾಸ್ಟ್ ಡಿಜಿಟ್ ಅನ್ನ ಚೆಕ್ ಯೂನಿಟ್ ಡಿಜಿಟ್ ಮಾಡಿ. 1 into 3 ಎಷ್ಟಾದ್ರಿ 3, 3 into 5 15, 15 into 1 5. ಲಾಸ್ಟ್ ಆನ್ಸರ್ ಇವೆರಡರಲ್ಲಿ ನಮಗೆ ಒಂದಾಗುತ್ತೆ. ಗೊತ್ತಾಯ್ತ್ರಿ. 11 into 11 ಎಷ್ಟಾಯ್ತು 121 ಆಯ್ತು. ಕರೆಕ್ಟ್. ಅಥವಾ ನೀವೆರಡು ಇವುಗಳನ್ನ ಇಂಟು ಮಾಡ್ಕೊ. 11 5s 55 ಆಯ್ತು, 11 5s 55, 11 1s 11. ಮತ್ತೆ ನೀವು 53 ಅನ್ನ ಇಂಟು ಮಾಡಿದ್ರೆ ಎಷ್ಟಾಯ್ತು 3 5s 15, 3 5s 15 1 16, 3 1s 3 4 3 3 4 6 5. ಇವಾಗ ನೀವು ಇಂಟು ಎಷ್ಟು ಮಾಡ್ಬೇಕ್ರಿ 53 ಮಾಡಬೇಕು. 3 into 5 15 ಆಯ್ತು, 1 ಕ್ಯಾರಿ ಆಯ್ತು. 3 6 18, 18 plus 1 19 ಆಯ್ತು, 1 ಕ್ಯಾರಿ ಆಯ್ತು. 3 4s ಎಷ್ಟಾಗ್ರಿ 12, 12 plus 1 13. ನೆಕ್ಸ್ಟ್ ನೋಡ್ರಿ 3 3s 9, 9 plus 1 10. ಇವಾಗ 5 5s ಎಷ್ಟಾಗತ್ರಿ 25, 5 6s 30, 32 ಆಯ್ತು. ಸ್ವಲ್ಪ ನೋಡ್ರಿ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಇರುತ್ತೆ. ಮೇನ್ 1 1 5 5 into 50. ಕ್ಲಿಯರ್. ಇಲ್ಲಿ ಬೇಕಾದ್ರೆ ಇಲ್ಲಿ ಮೇನ್
3 5s are 15, 3 5s are 15 plus 1 16, 3 1s are 3, 3 plus 1 4, 3 1s are 3. ಇವಾಗ ನೆಕ್ಸ್ಟ್ ನೋಡ್ರಿ 5 5s are 25 to carry, 5 5s are 25, 25 plus 2 27, 5 1s are 5, 5 plus 2 7, 5 1s are 5. ಎಷ್ಟಾಗುತ್ತೆ ನೆಕ್ಸ್ಟ್ 5 6 plus 5 is okay 3 5s are 15 I think 3 5s are 15, 15 plus 1 16, 3 1s are 3, 3 plus 4 4, 3 1s are 3, not 5 ಇದೆ into but 11 5s are 55, 11 1s are 11. Okay, correct. Okay, 11 ಒಂದು ಓದಿತ್ತಲ್ರಿ. ಒನ್ ಸೆಕೆಂಡ್ ನೋಡ್ರಿ 11 ಅನ್ನ ಇಂಟು ಮಾಡಬೇಕು 105 ಗೆ ಅವಾಗ ಏನಾಯ್ತು 11 55 ಆಯ್ತು 11 1s are 11 ಆಯ್ತು. ಮತ್ತೆ 11 ಅನ್ನ ಇಂಟು ಮಾಡಿದ್ರೆ ಎಷ್ಟಾಗುತ್ತೆ 11 5s are 55, 11 5s are 55, 60 ಆಯ್ತು 11 1s are 11, 17 ಆಯ್ತು 11 1s are 1 12. 12705 ಎಷ್ಟು ಇಂಟು ಮಾಡಬೇಕು ಇವಾಗ ನಾವು 53 ಅನ್ನ 3 5s are 15 ಆಯ್ತು 3 7s are 21, 3 2s are 6 8, 3 1s are 3. ಇವಾಗ ನೋಡ್ರಿ 5 5s are ಎಷ್ಟಾಯ್ತು 25, 5 7s are ಎಷ್ಟಾಯ್ತು 35, 5 6 3 ಎಷ್ಟಾಗುತ್ತೆ ಇದು 8 plus 5 3 3 6 5 ಯಾವ್ದೈತ್ರಿ ನಮ್ದು ಆನ್ಸರ್ 3 6 5 ಇಲ್ಲಿ 3 ಡಿಜಿಟ್ ಸೇಮ್ ಇದು ನೀವು ಲಾಸ್ಟ್ ಡಿಜಿಟ್ ಮೆಥಡ್ ಮಾಡಬಹುದಿತ್ತು ಬಟ್ 3 ಡಿಜಿಟ್ ಇರೋದ್ರಿಂದ ನಾನು 4 ಡಿಜಿಟ್ ವರೆಗೂ ಕ್ಯಾಲ್ಕುಲೇಷನ್ ಮಾಡಬೇಕು ಪೂರ್ತಿ ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗಿಲ್ಲ ರೀ ನಮಗೆ ಆನ್ಸರ್ ಬೇಕು ಇವಾಗ ನೋಡ್ರಿ ಯಾವುದೇ ರೀತಿ ಅಂತ ನನ್ನ ಅಪ್ಡೇಟು ಇಲ್ಲ ಲಾಸ್ಟ್ ಡಿಜಿಟ್ 2 ನಂಬರ್ಸ್ ಸೇಮ್ ಇವೆ ಲಾಸ್ಟ್ 3 ಡಿಜಿಟ್ ಸೇಮ್ ಇದಾವ ಅಂದಾಗ 4 ಡಿಜಿಟ್ ವರೆಗೂ ಕಂಡುಹಿಡಿದ್ರೆ ಸಾಕ್ರಿ 3 3 6 5 ಅನ್ನೋದು 3 3 6 5 ಲಾಸ್ಟ್ 4 ನಂಬರ್ಸ್ ಯಾವ್ಯಾವು ಆನ್ಸರ್ ಇದೆ ಯಾವಾಗ ನಿಮಗೆ ಪಾಪ್ಯುಲೇಷನ್ ಬೇಸ್ ಈ ತರ ಇನ್ಕ್ರೀಸ್ ಬರ್ತೈತಲ್ರಿ ಡೈರೆಕ್ಟ್ ಆಗಿ ನೀವು ಇಂಟು ಡಿವೈಡೆಡ್ ಇನ್ಕ್ರೀಸ್ ಅನ್ನ ಅಂದ್ರೆ 100 ಅಬೌವ್ ತಗೋರಿ ಡಿಗ್ರೀಸ್ ಅನ್ನ ಅಂದ್ರೆ ಏನ್ ಮಾಡ್ರಿ 100 ಬಿಲೋ ಗೊತ್ತಾಯ್ತ್ರಿ ಕ್ಲಿಯರ್ ಓಕೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಇಲ್ಲಿ ನೋಡ್ರಿ ನಿಮ್ಗ ಕೋಡೋಮಸ್ ಮೇಲೆ ಸಿಂಪ್ಲಿಫಿಕೇಶನ್ ಮೇಲೆ ಒಂದು ಕ್ವಶನ್ಸ್ ಇದೆ ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೋಬೇಕ್ರಿ ಯಾವಾಗ ಪೆಡಿಕ್ಯುಲಮ್ ಬಾರ್ ಇತ್ತಂದ್ರೆ ಬಾರ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು ಇವಾಗ ನಮ್ಮ ಬ್ರಾಕೆಟ್ಸ್ ಗಳಿವೆ ನೋಡ್ರಿ ಇಲ್ಲ ಫಸ್ಟ್ 4 - 2 ಎಷ್ಟಾಗುತ್ತೆ ಫಸ್ಟ್ ಸಾಲ್ವ್ ಅನ್ನ 4 - 2 is 2 into 3 ಇದೆ ರೀ 6 ಆಯ್ತು 6 18 divided by 2 ಇದೆ ಪ್ಲಸ್ 4 ಇದು ಇಲ್ಲಿ ನೋಡ್ರಿ 5 - 2 ಇದೆ ಪ್ಲಸ್ ಇದೆ 5 - 2 ಎಷ್ಟಾಯ್ತು 3 ಹೊರಗಡೆ ಮೈನಸ್ ಇದೆ 4 ಬ್ರಾಕೆಟ್ ಕಂಪ್ಲೀಟ್ 4 2 1s are 2 2s are 2 ಆಯ್ತು ಇಲ್ಲಿ ಬ್ರಾಕೆಟ್ ಕಂಪ್ಲೀಟ್ ಆದ್ಮೇಲೆ ಪ್ಲಸ್ 2 - 3 ಆಯ್ತು ಬ್ರಾಕೆಟ್ ಕಂಪ್ಲೀಟ್ -4 ಇವಾಗ ನೋಡ್ರಿ 2 1s are 2 9s are 9 6 ಎಷ್ಟಾಯ್ತು 54 plus 4 58 ಆಯ್ತು ಪ್ಲಸ್ 4 - 3 ಎಷ್ಟಾಗುತ್ತೆ ರೀ 1 ಆಯ್ತು 1 ಹೊರಗಡೆ ಬರ್ತೀರಿ ಬ್ರಾಕೆಟ್ ದಾಗಿಂದ ನಿಮಗೆ ಪ್ಲಸ್ 1 ಉಳಿಯಿತು ಪ್ಲಸ್ 1 4 ಪ್ಲಸ್ 4 - 2 ಎಷ್ಟಾಯ್ತು 2 ಆಯ್ತು ಅವಾಗ ನಿಮಗೆ -4 ಕರೆಕ್ಟ್ 4 ಒಳಗೆ 2 ಅನ್ನ ಮೈನಸ್ ಮಾಡಿದ್ರೆ ಎಷ್ಟಾಯ್ತು 2 ಆಯ್ತು 58 2 ಪ್ಲಸ್ 58 ಎಷ್ಟಾಗುತ್ತೆ ನಿಮ್ಗೆ ಆನ್ಸರ್ 60 ಆನ್ಸರ್ ಯಾವುದು ಎ ಆಪ್ಷನ್
ಬಾಟಮಸ್ ಮೇಲೆ ನೀವು ಏನ್ ಮಾಡ್ಬೇಕು, ಇದರಲ್ಲಿ ಬ್ರಾಕೆಟ್ ಇದೆಯಾ, ಇಂಟು ಇದೆಯಾ, ಡಿವೈಡ್ ಇದೆಯಾ, ಅವುಗಳನ್ನ ನೋಡ್ಕೋಬೇಕು. ಇವಾಗ ನೋಡ್ರಿ ನೆಕ್ಸ್ಟ್ ಕ್ವಶನ್ ಟೈಮ್ ಅಂಡ್ ವರ್ಕ್ ಮೇಲೆ ಇದೆ ನೋಡ್ರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಅಟ್ಲೀಸ್ಟ್ 2 ಕ್ವಶನ್ಸ್ ಬಂದೇ ಇರ್ತಾವ ನಿಮಗೆ NTPC ಎಕ್ಸಾಮ್ ನಲ್ಲಿ. ಯಾವ ತರ ಇದೆ ಕ್ವಶನ್ ಅನ್ನ ನೋಡಿ. A and B working together can do a piece of work in 6 days. B alone can do the same work in 15 days. How long will A alone take to do double the work? ಈ ತರ ಡಬಲ್ ವರ್ಕ್, ಹಾಫ್ ವರ್ಕ್, 3 times ವರ್ಕ್, 1/4 ವರ್ಕ್ ಬಹಳ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ನೀವೇನ್ ಮಾಡ್ತೀರಿ, ನಾರ್ಮಲ್ ಆಗಿ ಈ ಡಬಲ್ ವರ್ಕ್ ಅನ್ನ ಮರ್ತು ಬಿಡ್ತೀರಿ. ಅದನ್ನು ಕೂಡ ಲಕ್ಷ ಕೊಡ್ತೀರಿ. ನಿಮಗೆ ವಿಷಯದಲ್ಲಿ ಇದೇ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇವಾಗ ನೋಡ್ರಿ A and B ಟುಗೆದರ್ ವರ್ಕ್ ಎಷ್ಟು ದಿನ ಮಾಡ್ತಾರೆ, ಎಷ್ಟು ದಿನ ಕಂಪ್ಲೀಟ್ ಮಾಡ್ತಾರೆ? ಒಂದು ವರ್ಕ್ ಅನ್ನ 6 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಬಿ ಏನಾದ್ರೂ ಅಲೋನ್ ಆಗಿ ವರ್ಕ್ ಮಾಡ್ತಿದ್ರೆ, ಇಬ್ರು ಕೂಡಿ ಮಾಡಿದ್ರೆ 6 ಡೇಸ್, ಟುಗೆದರ್ ಮಾಡಿದ್ರೆ 6 ಡೇಸ್. ಬಿ ಅಲೋನ್ ಅಂದ್ರೆ ಎಷ್ಟಾಯ್ತ್ರಿ, ಎಷ್ಟು ದಿನ ಮುಗಿಸ್ತಾನ್ರೆ 15 ಡೇಸ್. ಇವೆರಡರಿಂದ ನಾವು ಫಸ್ಟ್ ಟೋಟಲ್ ವರ್ಕ್ ಅನ್ನ ಕಂಡು ಹಿಡ್ಕೋಣ. ಟೋಟಲ್ ವರ್ಕ್ ಆದ್ಮೇಲೆ ಅವ್ರ ಎಫಿಸಿಯನ್ಸಿ ಕಂಡು ಹಿಡ್ಕೋಣ, ಅಥವಾ 1 ಡೇ ವರ್ಕ್ ಅನ್ನ ಕಂಡು ಹಿಡ್ಕೋಣ. ನೋಡ್ರಿ ಇವ್ರದ ಟೋಟಲ್ ವರ್ಕ್ ಎಷ್ಟಾಯ್ತು, 6 and 15 LCM ಎಷ್ಟಾಗುತ್ತೆ 30. 15 2s are 30, 6 5s are 30. ಎಷ್ಟಾಗುತ್ತೆ 6 5s are 15 2s. ಇಲ್ಲಿ ನೋಡ್ರಿ ಇಬ್ರು ಕೂಡಿ ಮಾಡಿದ್ರೆ ಅವ್ರ ಎಫಿಷಿಯನ್ಸಿ 5 ಇದೆ. ಬಿ ಅಲೋನ್ ಮಾಡಿದ್ರೆ ಬಿ ಎಫಿಷಿಯನ್ಸಿ 2 ಇದೆ. ಗೊತ್ತಾದ್ರಿ? ಇವಾಗ ಒಂದು ಏನೋ ವರ್ಕ್ ಕೊಟ್ಟೆ, ಒಂದು ಫೀಲ್ಡ್ ಒಳಗೆ 30 ಟ್ರೀಸ್ ಅನ್ನ ಇಡಬೇಕು. ಟೋಟಲ್ ವರ್ಕ್ ಅದು 30 ಟ್ರೀಸ್ ಅನ್ನ ನಡಿಬೇಕು. ಅವನು ಏನಾದ್ರು ಇಬ್ರು ಕೂಡಿ ಹೋದ್ರೆ 5 ಟ್ರೀಸ್ ಅನ್ನ ನೆಡ್ತಾನೆ 1 ಡೇ. ಬಿ ಒಬ್ಬನೇ ಹೋದ್ರೆ 2 ಟ್ರೀಸ್ ಅನ್ನ ಏನ್ ಮಾಡ್ತಾನ್ರಿ, ಫಿಲ್ಡ್ ಮಾಡ್ತಾನೆ. ಇವಾಗ ನೋಡ್ರಿ ಇವಂದು 2 ಆಗಿದೆ ಕೆಪಾಸಿಟಿ ಅಂದ್ರ ಇಲ್ಲಿ ಕೂಡ ಇವಂದು 2 ಇರ್ತೈತ್ರಿ. ಹಂಗಿತ್ತಾರೆ ಇಬ್ರು ಕೂಡಿ 5 ಆಗೈತೆ ಅಂದ್ರೆ ಇವ್ರ ಕೆಪಾಸಿಟಿ ಎಷ್ಟಾಯ್ತು 3 ಆಯ್ತು. ಎ ಕೆಪಾಸಿಟಿ ಎಷ್ಟಾಯ್ತು 3 ಆಯ್ತು. ಇವಾಗ ಎ ಅಲೋನ್ ಆಗಿ ಮುಗಿಸ್ಬೇಕು. ಎಷ್ಟು ವರ್ಕ್ ಅಂದ್ರೆ ಡಬಲ್ ದ ಪ್ರೀವಿಯಸ್ ಒನ್. ಪ್ರೀವಿಯಸ್ 33 ಇದ್ರೆ ಡಬಲ್ ಅಂದ್ರೆ ಎಷ್ಟಾಯ್ತು 30 into 2 ಆಯ್ತು. ಇದನ್ನ ಎ ಮುಗಿಸ್ಬೇಕು. ಎ ಕೆಪಾಸಿಟಿ ಎಷ್ಟು ಬಂದೈತ್ರಿ 3 ಬಂದಿದೆ. 3 1s 3 10s 10 into 2 ಎಷ್ಟಾದ್ರಿ 20 ಡೇಸ್ ಬೇಕ್ರಿ. ಅವನು ಡಬಲ್ ವರ್ಕ್ ಅನ್ನ ಎ ಅಲೋನ್ ಆಗಿ ಕಂಪ್ಲೀಟ್ ಮಾಡಾಕ ಎಷ್ಟಾಗುತ್ತೆ? ಆನ್ಸರ್ ನಂಬರ್ ಎ ಆಪ್ಷನ್. ಹೌದ್ರಿ? ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತ ಡಬಲ್ ವರ್ಕ್ ಏನೈತಿ ಇದನ್ನ ಲಕ್ಷಿಸ್ಬೇಕು. ಕರೆಕ್ಟ್? ಓಕೆ, ನೆಕ್ಸ್ಟ್ ಕ್ವಶನ್. ಇದು ನೋಡ್ರಿ ಪ್ರೈಮ್ ನಂಬರ್ಸ್ ಮೇಲೆ ಬಹಳ ಕ್ವಶನ್ಸ್ ಅನ್ನ ಕೇಳ್ತಾರೆ. ಕನ್ಫ್ಯೂಸ್ ಮಾಡ್ಕೋತೀರಿ ನೀವು. ಫಿಕ್ಸ್ ಕ್ವಶನ್ಸ್ ಇರೋದ್ರಿ NTPC ರೈಲ್ವೇಸ್ ಗ್ರೂಪ್ ಡಿ ಎಕ್ಸಾಮ್ಸ್ ಅಲ್ಲಿ, ALP ಎಕ್ಸಾಮ್ಸ್ ಅಲ್ಲಿ. ದ ಪ್ರೈಮ್ ನಂಬರ್ಸ್ ಲೈನ್ ಬಿಟ್ವೀನ್ 374 to 384. 374 ರಿಂದ 384 ವರೆಗೂ ಎಷ್ಟು ಪ್ರೈಮ್ ನಂಬರ್ಸ್? ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ? ಇಟ್ ಸೆಲ್ಫ್ ಅಷ್ಟೇ ಡಿವೈಡ್ ಆಗುತ್ತೆ, ಬೇರೆ ಯಾವುದೇ ನಂಬರ್ ಇಂದ ಡಿವೈಡ್ ಆಗಬಾರ್ದು. ತನ್ನಿಂದ ತಾನ ಡಿವೈಡ್ ಆಗಬೇಕು, ಬೇರೆ ನಂಬರ್ಸ್ ಇಂದ ಆಗಬಾರ್ದು. ನೋಡ್ರಿ ಇವಾಗ ಈ ತರ ನಿಮಗೆ ಒಂದು 10 ನಂಬರ್ಸ್ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳೋದು ಹೆಂಗ್ರಿ? ಯಾವಾಗ್ಲೂ ಪ್ರೈಮ್ ನಂಬರ್ಸ್ ಅನ್ನ ಒಂದು ಈಜಿ ಟ್ರಿಕ್ಸ್ ಹೇಳ್ತಂದ್ರೆ 6 ಮಲ್ಟಿಪ್ಲೈಡ್ ಆಗಿರ್ತೈತಿ +1 ಆರ್ -1. 6 ಮಲ್ಟಿಪ್ಲೈ. ಇವಾಗ ನೋಡ್ರಿ 6 7s are 100. ಎಷ್ಟಾಗ್ತದೆ 42. ಇದ್ರ -1 ಯಾವ್ದ್ರಿ 41. ಇದ್ರ +1 ಯಾವ್ದ್ರಿ 43. ದಿಸ್ ಈಸ್ ಆಲ್ಸೋ ಪ್ರೈಮ್ ನಂಬರ್, ದಿಸ್ ಈಸ್ ಆಲ್ಸೋ ಪ್ರೈಮ್. ಇವಾಗ ನೋಡ್ರಿ 6 into ಮತ್ತೆ ಯಾವತ್ತು ತಗೋರಿ ನಿಮ್ಮ ನಂಬರ್ ಅನ್ನ 6 into 5 30. ಇದರ -1 ಏನಾಗೈತಿ ನಮಗ ಪ್ರೈಮ್ ನಂಬರ್ 31. -1 ಎಷ್ಟು 29. -1 ಆರ್ +1 ಎಲ್ಲವೂ ಏನಾಗುತ್ತೆ? ಆಲ್ಮೋಸ್ಟ್ ಆಲ್ ಎಲ್ಲವೂ ಏನಾಗಿರ್ತವೆ ಪ್ರೈಮ್ ನಂಬರ್ಸ್ ಆಗಿರ್ತಾವೆ. ಎಲ್ಲವೂ ಓಕೆ ಆಗಲ್ಲ. ಇವಾಗ ನೋಡ್ರಿ 31 ಇದೆ +1 31. 31 is also prime number.
ಇವಾಗ ಅದೇ ರೀತಿಯಾಗಿ 6 ಇಂಟು 4 ಮಾಡಿದಾಗ 24 ಆಗುತ್ತೆ. ಇದು -1 ಪ್ರೈಮ್ ನಂಬರ್ ಆಗಿದೆ 23 ಪ್ಲಸ್ 1 ಪ್ರೈಮ್ ನಂಬರ್ ಆಗುತ್ತಲ್ರಿ, ಯಾಕಂದ್ರೆ 25. ಆಲ್ಮೋಸ್ಟ್ ಆಲ್ ನಂಬರ್ಸ್ ಏನಾಗಿರ್ತಾವು 6 ಮಲ್ಟಿಪ್ಲೈರ್ಸ್. ಇವಾಗ ಯಾವುದೇ ಒಂದು ನಂಬರ್ ಅನ್ನ ನೀವು ಚೆಕ್ ಮಾಡೋದು ಹೇಗಂದ್ರೆ ಒಂದು ಮಲ್ಟಿಪ್ಲೈ 6 ರಿಂದ ಡಿವೈಡ್ ಮಾಡಿ. ಇವಾಗ 374 ಇದೆ. ಯಾವುದೇ ಇವನ್ ನಂಬರ್ಸ್ ಅಂತ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ. 375 ಆಗುದಿಲ್ಲ, 5 ರಿಂದ ಡಿವೈಡ್ ಆಗುತ್ತೆ. ನಿಮಗೆ ರೂಲ್ಸ್ ಗೊತ್ತಿರಬೇಕು ಯಾವ ನಂಬರ್ ಡಿವೈಡ್ ಆಗ್ತಾವ. 2 ಡಿವೈಡ್ ರೂಲ್ ಏನಿದೆ, 3 ಡಿವೈಡ್ ಏನಿದೆ, 4 ಡಿವೈಡ್ ಏನಿದೆ, ಅಪ್ ಟು 20 ವರೆಗೂ ಡಿವೈಡ್ ರೂಲ್ಸ್ ಗೊತ್ತಿರಬೇಕು. 11 ಡಿವೈಡ್, 13 ಡಿವೈಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇವಾಗ ನೋಡ್ರಿ 375 ಆಯ್ತು. ನೆಕ್ಸ್ಟ್ ನಂಬರ್ 375 ಇಸ್ ಡಿವಿಸಿಬಲ್ ಬೈ ಯಾವ್ದ್ರಿ 5 ನಂಬರ್ ಗೆ ಲಾಸ್ಟ್ ಡಿಜಿಟ್ 5 ಇತ್ತಂದ್ರೆ 377 ಇದೆ. 377 ಡಿವೈಡ್ ಆಗುತ್ತೆ ಯಾವುದೇ ಒಂದು ನಂಬರ್ ಆಗುತ್ತೆ, 13 ಲೇ ಆಗುತ್ತೆ, 27 ಲೇ ಆಗುತ್ತೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ಸಲ ಏನ್ ಮಾಡ್ರಿ, ಇದನ್ನ 6 ಲೇ ಡಿವೈಡ್ ಮಾಡಿ ನೋಡಿ. 6 6 36 ಎಷ್ಟು ಉಳಿತು, 1 ಉಳಿತು. 6 ಎಷ್ಟೇ ಹೋಗುತ್ತೆ ರೀ, 6 ಹೋಗುದ, 6 2s are 12 ಕರೆಕ್ಟ್. 6 2s are 12 ಎಷ್ಟು ಉಳಿದ್ರಿ, 5 ಉಳಿತು. ಪ್ಲಸ್ 1 ಆರ್ -1 ಉಳಿಬೇಕ್ರಿ. ಇದು ನಮಗ ಆಗುದಿಲ್ಲ. ಇದು ಯಾವುದ್ರಲ್ಲಿ ಹೋಗುತ್ತೆ ಅಂದ್ರೆ 377 30 and 29 ಟೇಬಲ್ ಹೋಗುತ್ತೆ ನೋಡ್ರಿ. ಬೇಕಾದ್ರೆ 13 1s are 13 2s are 26 11 ಮುಗಿತ್ರಿ 13 9s are. ಒಂದು ಕೆಲಸ ಏನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಅದು ಟ್ರಿಕ್ಸ್ ಅಲ್ಲ, 6 ಒಮ್ಮೆ ಅಪ್ಲೈ ಆಗುತ್ತೆ, ಒಮ್ಮೆ ಅಪ್ಲೈ ಆಗೋದಿಲ್ಲ. ಈ ತರ ಮಾಡಿದ್ರು ಗೊತ್ತಾಗುತ್ತೆ. ಇವಾಗ 377 7 ಟೇಬಲ್ ಎಲ್ಲಿ ಬರ್ತೈತ್ರಿ, 3 ಟೇಬಲ್ ದಾಗ ಬರಬೇಕು, ಬಿಟ್ರೆ 7 ಟೇಬಲ್ ದಾಗ ಬರಬೇಕು, ಬಿಟ್ರೆ 11 ಟೇಬಲ್ 9 ಟೇಬಲ್. ಈ 4 ಟೇಬಲ್ಸ್ ಅನ್ನ ಚೆಕ್ ಮಾಡಬೇಕು. 3 8 ಅಂದ್ರೆ 3 ಲೇ ಹೋಗುದಿಲ್ಲ ರೀ. ನಾವು ಹೇಳಿದ್ರೆ 3 ರೂಲ್ ಏನಂತೈತಿ, 7 + 7 14 14 + 3 17 17 is not a divisible by 3. ಅದಕ್ಕೆ ಅದು ಬರೋದಿಲ್ಲ. 3 ಹೋಗಲ್ಲ ಅಂದ್ರೆ 13 ಲೇ ಒಂದು ಚೆಕ್ ಮಾಡಿ ಸಾಕು, 20 ಗೊತ್ತಾಯ್ತ್ರಿ. ಇವಾಗ 7 ಲೇ ಚೆಕ್ ಮಾಡೋದು, 7 ಲೇ ಹೋಗಿಲ್ಲ ಅಂದ್ರೆ 17 ಲೇ ಒಂದು ಚೆಕ್ ಮಾಡಿ, 9 ಲೇ ಒಂದು ಚೆಕ್ ಮಾಡೋದು, 9 ಹೋಗಿಲ್ಲ ಅಂದ್ರೆ 9 ರೂಲ್ ಗೊತ್ತಿದೆ ನಿಮಗೆ, ಅದನ್ನ 9 ರೂಲ್ ಪ್ರಕಾರ ಚೆಕ್ ಮಾಡಿ. 19 ಲೇ ಒಂದು ಚೆಕ್ ಮಾಡಿಬಿಡಿ ಸಾಕು. ಅವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 39 384 376 ತಗೋಪ್ರಾಲ್ರಿ ಇವನ್ ನಂಬರ್ ಐತಿ. 379 ನೋಡ್ರಿ ಯಾವುದೇ ನಂಬರ್ಸ್ ಡಿವೈಡ್ ಆಗುದಿಲ್ಲ. ಇದು +1 ಐತಿ ನೋಡ್ರಿ, 6 ಲೇ ಡಿವೈಡ್ ಮಲ್ಟಿಪ್ಲೈ ಮಾಡಿದ್ರು ನೋಡ್ರಿ. 6 6 36 1 ಉಳಿದ್ರಿ, 6 3s 18 1 ಉಳಿತೈತಿ. ಅಂದ್ರೆ ಇದು ಪ್ರೈಮ್ ನಂಬರ್ ಆಗಬಹುದು, 90% ಇರ್ತೈತಿ. ಮತ್ತೆ ಯಾವುದೇ ನಂಬರ್ ನೀವು 9 ಬರುವಂತದ್ದು ಎಲ್ಲಿ ಲಾಸ್ಟ್ ಡಿಜಿಟ್ 9 ಟೇಬಲ್ ಬರ್ತೈತಿ, 11 ಟೇಬಲ್ ಬರ್ತೈತಿ, 3 ಟೇಬಲ್ ಬರ್ತೈತಿ. ಅವು 3 ಟೇಬಲ್ ಯಾವುದೇ ರೂಲ್ಸ್ ಪ್ರಕಾರ ಹೋಗುದಿಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು ಇದರಲ್ಲಿ 383. ಇದು 2 ನಂಬರ್ ಏನ್ರಿ ಪ್ರೈಮ್ ನಂಬರ್ಸ್. ಒಂದ್ ಸ್ವಲ್ಪ ನಿಮಗೆ ಡಿವೈಡ್ ರೂಲ್ಸ್ ಗೊತ್ತಿದ್ರೆ ಸಾಕು, ಯಾವ್ಯಾವ ಟೇಬಲ್ಸ್ ಎಲ್ಲೆಲ್ಲಿ ಹೋಗ್ತವೆ, ಲಾಸ್ಟ್ ಡಿಜಿಟ್ ಗಳನ್ನ ನೋಡಿ ನೀವು ಕ್ಯಾನ್ಸಲೇಷನ್ ನೋಡ್ಕೋಬೇಕು, ಆ ಟೇಬಲ್ಸ್ ಅನ್ನ ನೋಡ್ಕೋಬೇಕು. ಕ್ಲಿಯರ್? ಏಜಸ್ ಮೇಲೆ ಕ್ವಶನ್ ಇದೆ ನೋಡ್ರಿ. A brother is 6 years older than his sister. A brother is 6 years older than his sister. Sum of their present ages is 38 years. ಇಬ್ಬರು ಏಜಸ್ ಅನ್ನ ಕೂಡಿಸಿದ್ರೆ ಎಷ್ಟೈತಿ, 38 ಇಯರ್ಸ್ ಇದೆ ಅಂತ ಹೇಳಿದಾನೆ. ಅಂದ್ರೆ ಏನ್ರಿ, ಬ್ರದರ್ ಪ್ಲಸ್ ಸಿಸ್ಟರ್ ಎಷ್ಟು ಏಜ್ ರೀ, 38 ಇಯರ್ಸ್. ಅದರಲ್ಲಿ ಬ್ರದರ್ ಏಜ್ 6 ಇಯರ್ಸ್ ಓಲ್ಡರ್ ಅಂತ ಹೇಳಿದಾನೆ. ನೆಕ್ಸ್ಟ್ ನೋಡ್ರಿ, what will be the age after 15 years from now? 15 ವರ್ಷ ಆದ್ಮೇಲೆ ಎಷ್ಟು ಇರ್ತೈತಿ ಅವ್ರಿಗೆ. ಮೊದಲು ನೋಡ್ರಿ, ಈಜಿಲಿ ಒಂದ್ ಟ್ರಿಕ್ಸ್ ಹೇಳ್ತೇನ್ರಿ. ಈ ತರ ಏಜ್ ಡಿಫರೆನ್ಸ್ ಕೊಟ್ಟಿದ್ದ ಅಂದ್ರೆ ಏನ್ ಮಾಡ್ರಿ, 6 ಇಯರ್ ಡಿಫರೆನ್ಸ್ ಬರ್ಬೇಕು. ಅಂದ್ರೆ ಇವನ್ 6 ಇಯರ್ ಬ್ರದರ್ ದೊಡ್ಡವನ, ಏನ್ ಮಾಡ್ರಿ, ಇದನ್ನ ಹಾಫ್ ಮಾಡ್ರಿ, ಇದ್ರದ್ದು ಹಾಫ್ ಮಾಡ್ರಿ. 6 × 6 = 24, 24 × 6 = 36, 36 × 3 = 36, 36 × 4 = 24, 24 × 5 = 24, 24 × 6 = 24, 24 × 7 = 24, 24 × 8 = 24, 24 × 9 = 24, 24 × 10 = 24, 24 × 11 = 24, 24 × 12 = 24, 24 × 13 = 24, 24 × 14 = 24, 24 × 15 = 24, 24 × 16 = 24, 24 × 17 = 24, 24 × 18 = 24, 24 × 19 = 24, 24 × 20 = 24, 24 × 21 = 24, 24 × 22 = 24, 24 × 23 = 24, 24 × 24 = 24, 24 × 25 = 24, 25 × 26 = 24, 25
38 ಹಾಫ್ ಎಷ್ಟಾಗುತ್ತೆ 90 ಇದ್ರದ್ದು ಹಾಫ್ ಎಷ್ಟ 3 ಇದನ್ನ ನಾವು ಒಬ್ಬರಿಗೆ ಕೂಡಿಸ್ಬೇಕು ಒಬ್ಬರಿಗೆ ಮೈನಸ್ ಮಾಡಬೇಕು ಇವ್ರು ಕೂಡಿಸಿ ಇದಕ್ಕೆ ಮೈನಸ್ ಮಾಡಿ ಎಷ್ಟಾಗುತ್ತೆ ಇವಾಗ 22 ಇಲ್ಲಿ ಎಷ್ಟಾಯ್ತ್ರಿ 60 ನೋಡ್ರಿ ಡಿಫರೆನ್ಸ್ ಈಸ್ 6 ಇಯರ್ ಇವನ್ 6 ಇಯರ್ ದೊಡ್ಡವನಂದ್ರೆ ಅವ್ರಿಗಿಂತ ಇದು ಬ್ರದರ್ ಏಜ್ ಇದು ಸಿಸ್ಟರ್ ಏಜ್ ನಮಗ್ ಕಂಡುಹಿಡಿಯಲಿದ್ದೇನ್ರಿ ಸಿಸ್ಟರ್ ಏಜ್ ಆಫ್ಟರ್ 15 ಇಯರ್ಸ್ ಆದ ಬಳಿಕ ಸಿಸ್ಟರ್ ಏಜ್ ಎಷ್ಟಾಗುತ್ತೆ ಇವಾಗ ಪ್ರೆಸೆಂಟ್ಲಿ 16 ಇಯರ್ಸ್ ಇದ್ದು ಆಫ್ಟರ್ 15 ಇಯರ್ಸ್ ಎಷ್ಟಾಗುತ್ತೆ ಅವಳ 31 ಇಯರ್ ಆಗುತ್ತೆ ಈ ತರ ನೀವು ಟ್ರಿಕ್ಸ್ ಅನ್ನ ಯೂಸ್ ಮಾಡಬಹುದು ಅಥವಾ ಈಸಿಲಿ ನಮ್ದು ಎಷ್ಟಿದೆ ಬ್ರದರ್ ಪ್ಲಸ್ ಸಿಸ್ಟರ್ ಅಂದ್ರೆ ಎಷ್ಟಿದ್ರಿ 38 ಇಯರ್ಸ್ ಇವ್ರಿಗಿಂತ ಸಿಸ್ಟರ್ ಗಿಂತ 6 ಇಯರ್ಸ್ ದೊಡ್ಡವರಂತ ಇವ್ರದ್ದು ಎಕ್ಸ್ ಈಸ್ ಇವ್ರದ್ದು ಎಷ್ಟಾಗುತ್ತೆ ಆಬ್ವಿಯಸ್ಲಿ ಎಕ್ಸ್ ಪ್ಲಸ್ 6 ಇವೆರಡು ಕೂಡಿಸಿದ್ರೆ 38 ಇಯರ್ಸ್ 6 ಇಯರ್ಸ್ ಓಲ್ಡರ್ ಅಂತ ಹೇಳಿದರೆ 6 ಇಯರ್ಸ್ ಬ್ರದರ್ ಜಾಸ್ತಿ ಇವಾಗ ನೋಡ್ರಿ ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ 6 ಈಕ್ವಲ್ ಟು ಎಷ್ಟಾಯ್ತು 38 ಇಯರ್ಸ್ ಆಯ್ತು ನಮ್ಗೆ ಎಕ್ಸ್ ಬೇಕು 2 ಅನ್ನ ಆ ಸೈಡ್ ಕಳಿಸ್ತೀರಿ 2x is equal to 38 minus 6 2x is equal to 32 ಆಯ್ತು x is equal to ಎಷ್ಟಾಯ್ತು 60 ಪರ್ಸೆಂಟೇಜ್ ನಮ್ದು 60 ನ ಬಂದಿದ್ರಿ ಇಲ್ಲಿ ಇವಾಗ ನಾವು ಕಂಡುಹಿಡಿಯಲಿ ಆಫ್ಟರ್ 15 ಇಯರ್ಸ್ ಪ್ಲಸ್ 15 ಮಾಡ್ತೀರಿ 31 ಗೊತ್ತಾಯ್ತ್ರಿ ಯಾವ ತರ ಇದನ್ನ ಫ್ರೇಮ್ ಮಾಡಿದ್ರಿ ಅದು ಮುಖ್ಯ ಯಾವುದೇ ಸ್ಟೇಟ್ಮೆಂಟ್ ರಾಂಗ್ ಆಗಬಾರ್ದು ನಾವು ಎಕ್ಸ್ ಒಳಗೆ ಫ್ರೇಮ್ ಮಾಡಿದ್ವಿ ಬ್ರದರ್ ಈಸ್ 6 ಇಯರ್ ಓಲ್ಡರ್ 6 ಇಯರ್ ಓಲ್ಡರ್ ಇವ್ರದ್ದು ಎಕ್ಸ್ ಆಗಿದೆ ಇವ್ರು 10 ಆಗಿತ್ತು ಇವ್ರು 16 ಆಗಿದ್ರು ಎಕ್ಸ್ ಪ್ಲಸ್ 6 ಅವ್ರಿಗಿಂತ 6 ಇಯರ್ ನೋಡ್ಬೇಕು ಈ ತರ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ A shopkeeper marks MRP ಮೇಲೆ ನೋಡ್ರಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು ಕೂಡ ಡಿಸ್ಕೌಂಟ್ ಬರೀ ಡಿಸ್ಕೌಂಟ್ ಮೇಲೆ 2 to 3 ಕ್ವಶನ್ಸ್ ಇರತ್ತಾವ ಮಿನಿಮಮ್ 2 ಕ್ವಶನ್ಸ್ ಇದ್ರ ನೋಡ್ರಿ ಒಂದು ಇದರಲ್ಲಿ ಬರುವಂತಹ ಟೈಪ್ಸ್ ಗಳನ್ನ ತಿಳ್ಕೊಂಡ್ಬಿಡ್ರಿ ಬಹಳ ಕನ್ಫ್ಯೂಸ್ ಆಗ್ತಾರೆ ಸ್ಟೂಡೆಂಟ್ ಒಂದು ಏನ್ ಕೇಳಬಹುದ್ರಿ ಒಂದು ಸಕ್ಸೆಸಿವ್ ಡಿಸ್ಕೌಂಟ್ ಕೇಳಬಹುದು ಕ್ವಶನ್ ಇನ್ನೊಂದು ಏನ್ ಕೇಳಬಹುದ್ರಿ ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟಾಗಿದೆ ಕೇಳಬಹುದು ಇನ್ನೊಂದು MRP ಕೇಳಬಹುದು ಇನ್ನೊಂದು ಕಾಸ್ಟ್ ಪ್ರೈಸ್ ಕೇಳಬಹುದು ಇಷ್ಟು ಬಿಟ್ಟರೆ ಕ್ವಶನ್ ಅಲ್ಲಿ ಏನು ಕೇಳೋದಿಲ್ಲ ರೀ ಅವು 4 ಟೈಪ್ 3 ಟೈಪ್ ಕ್ವಶನ್ಸ್ ಇದ್ದೇ ಇರ್ತಾವ ಇವಾಗ ನೋಡ್ರಿ ನಿಮ್ ಮುಂದೆ ಒಂದು ಕ್ವಶನ್ ಏನಿದೆ ರೀ ಅ ಶಾಪ್ ಕೀಪರ್ ಮಾರ್ಕ್ಸ್ ದ ಪ್ರೈಸ್ 5670 ಅಂದ್ರೆ ಏನ್ರಿ MRP ಪ್ರೈಸ್ ಅನ್ನ ಕೊಟ್ಟು ಬಿಟ್ಟಿದ್ದಾನೆ MRP ಎಷ್ಟಿದೆ ರೀ ಅದಂತ 5670 ಕಾಸ್ಟ್ ಪ್ರೈಸ್ ಆಫ್ಟರ್ ಅಲೋವಿಂಗ್ ಅ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಎಷ್ಟಿದೆ 28%. He still gains 26%. ಇವಾಗಲೂ ಕೂಡ ಅವನ ಪ್ರಾಫಿಟ್ ಎಷ್ಟಾಗುತ್ತೆ 26%. ಕಾಸ್ಟ್ ಪ್ರೈಸ್ ಎಷ್ಟು ಕ್ವೆಶ್ಚನ್ ಒಂದು MRP ಕೊಟ್ಟ ಕಾಸ್ಟ್ ಪ್ರೈಸ್ ಕಂಡುಹಿಡಿಯುತ್ತಾನೆ ಒನ್ ಆಫ್ ದ ಟೈಮ್ ಇಲ್ಲ ಅಂದ್ರೆ ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾನೆ ಇಲ್ಲಿ ಸೇಮ್ ಪ್ರಾಫಿಟ್ ಕೊಟ್ಟಿರ್ತಾನೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿರ್ತಾನೆ ಬಟ್ ಕಂಡುಹಿಡಿಯಲಿದ್ರೆ MRP ಎಷ್ಟಂತೆ ಕಂಡುಹಿಡಿತಾನೆ ಇದು ಒಂದು ಟೈಪ್ ಇವು ಎರಡು ಟೈಪ್ ಅನ್ನ ನೋಡ್ರೆ ಸಾಲ್ವ್ ಮಾಡೋದು ಒಂದು ಟ್ರಿಕ್ಸ್ ಹೇಳ್ತಾರೆ ಏನು ಮಾಡಬೇಕಾಗಿಲ್ಲ ರೀ MRP ಕೊಟ್ಟಿದ್ದ ನೆಕ್ಸ್ಟ್ ಡಿಸ್ಕೌಂಟ್ ಬರೀರಿ ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಬರ್ಕೊಡಿ ನಿಮಗೆ ಸಿಗೋದ ಕಾಸ್ಟ್ ಬಟ್ ಸೆಲ್ಲಿಂಗ್ ಇವಾಗ ನೋಡ್ರಿ 5670 28% ಡಿಸ್ಕೌಂಟ್ ಅಂದಿದ್ದಾನೆ 28% ಡಿಸ್ಕೌಂಟ್ ಆದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾದ್ರೆ 72 ಡಿವೈಡೆಡ್ ಬೈ 100 ಸೇಲಿಂಗ್ ಪ್ರೈಸ್ ಅನ್ನ ನೋಡ್ರಿ ರಿವರ್ಸ್ ಇವಾಗ 26% ಪ್ರಾಫಿಟ್ 126 ಡಿವೈಡೆಡ್ ಬೈ 100 ಬರಲ್ಲ ಇದಕ್ಕೆ ನಮಗೆ MRP ಬೇಕ್ರಿ 100 ಡಿವೈಡೆಡ್ ಬೈ 126 ಇದನ್ನ ಮಾಡಿದ್ರೆ ಸಾಲ್ವ್ ನಿಮಗೆ ಸಿಗುವುದು ಏನ್ರಿ ಕಾಸ್ಟ್ ಪ್ರೈಸ್ ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ ಯಾವುದೇ ಲೆಂಡಿ ಆಗೋದಿಲ್ಲ ರೀ ವಿದಿನ್ ಅ ಸೆಕೆಂಡ್ ಅಲ್ಲಿ ನೀವು ಏನ್ ಮಾಡಬಹುದು ಇದನ್ನ ಸಾಲ್ವ್ ಮಾಡಬಹುದು ನೋಡ್ರಿ 100 ಕ್ಯಾನ್ಸಲ್ ಆಯ್ತು ಇವಾಗ ನೋಡ್ರಿ ಯಾವ ಟೇಬಲ್ 3 ಟೇಬಲ್ 3 4s 3 2s
3 2s are 6, 1 carry, 3 4s. ಮತ್ತೆ ಯಾವ ಟೇಬಲ್ ಹೋಗುತ್ತೆ ಇದು 7 7 6 7 8s 7 1s 0 0 6 1s 6 4s. ಎಷ್ಟು ಉಳಿದ್ರೆ 8 1 0 into 4 0 4 1s 4 4 8s 32. 3240 is the answer of this question. ಇಲ್ಲಿ ನೋಡ್ರಿ ಇದನ್ನ ನೆನಪಿಟ್ಕೋರಿ. ಕಾಸ್ಟ್ ಪ್ರೈಸ್ ಕಂಡುಹಿಡಿಯಂಗಂದ್ರೆ MRP ಕಂಡುಹಿಡಿದ. ಇವಾಗ MRP ನ ಕಂಡುಹಿಡಿಯಂಗಂದ್ರೆ ಏನ್ ಮಾಡ್ಬೇಕು ನೋಡ್ರಿ, ಅಲ್ಲಿ ಕಾಸ್ಟ್ ಪ್ರೈಸ್ ಫಸ್ಟ್ ಬರ್ತೈತಿ, ಆಮೇಲೆ ಸೇಲಿಂಗ್ ಪ್ರೈಸ್, ನೆಕ್ಸ್ಟ್ ಡಿಸ್ಕೌಂಟ್ ಬರ್ತೈತಿ. ಇಲ್ಲಿ ಡಿಸ್ಕೌಂಟ್ ಅನ್ನ ರಿವರ್ಸ್ ಅಲ್ಲಿ ಸಿಗುದ ಏನು MRP. ಇವೆರಡು ಕ್ವಶನ್ ನೋಡ್ರಿ ಫಿಕ್ಸ್ ನಿಮ್ಗೆ ಕ್ವಶನ್ ಬೇಕಾದ್ರೆ ಈ ತರ ಸಾಲ್ವ್ ಮಾಡಿದ್ರೆ ಸಾಕು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಅಮಿತ್ ಪಾರ್ಟ್ನರ್ಶಿಪ್ ಮೇಲೆ ಕ್ವಶನ್ ಇದೆ ನೋಡಿ. ಅಮಿತ್ ಅಂಡ್ ದೀಕ್ಷಿತಾ ಟುಗೆದರ್ ಇನ್ವೆಸ್ಟೆಡ್ 15,700 ಇನ್ ಅ ಬಿಸಿನೆಸ್. ಒಂದು ಬಿಸಿನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಯಾರ್ಯಾರ? ಅಮಿತ್ ಅಂಡ್ ದೀಕ್ಷಿತಾ ಟುಗೆದರ್. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಇಬ್ಬರು ಕೂಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ 15,700. at the end of the year, out of total profit of 6,000, Amit says 2,100. how much Amit's investment? ಅಮಿತ್ ದ ಇನ್ವೆಸ್ಟ್ಮೆಂಟ್ ಎಷ್ಟಂತ ಕೇಳಿದಾರೆ. ನಮಗ ಒಂದು ತಿಳ್ಕೊರಿ, ಇನ್ವೆಸ್ಟ್ಮೆಂಟ್ ರೇಷಿಯೋ ಮೇಲೆ ಪ್ರಾಫಿಟ್ ಇರ್ತದ್ರಿ, ಪ್ರಾಫಿಟ್ ರೇಷಿಯೋ ಮೇಲೆ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇವಾಗ ನೋಡ್ರಿ ಪ್ರಾಫಿಟ್ ನೋಡ್ರಿ ಟೋಟಲ್ 6,000 ಇಬ್ಬರಿಗೆ ಕೂಡಿಸಿ. ಕರೆಕ್ಟ್? ಇದು ಯಾರ್ಯಾರಿದ್ದಾರೆ ಬಿಸ್ನೆಸ್ ಒಳಗ? ಅಮಿತ್ ಇದ್ದಾನೆ, ಇನ್ನೊಬ್ರು ಯಾರಿದ್ದಾರೆ? ದೀಕ್ಷಾ. ಕರೆಕ್ಟ್? ಇವರಿಬ್ಬರಿಗೆ ಕೂಡಿ 6,000 ಇರ್ಬೇಕಾದ್ರೆ ಅಮಿತ್ ಸೇರ್ ವಾಸ್ 2,100. ಈ 6,000 ಅಲ್ಲಿ ಅಮಿತ್ಗೆ ಎಷ್ಟು ಬರ್ಬೇಕು? 2,100 rupees ಬರ್ಬೇಕು. ಹಂಗಿದ್ದಾರೆ ಇವನಿಗೆ ಎಷ್ಟು ಉಳಿದ್ರಿ? ದೀಕ್ಷಿತಾಗ 3,900. ಇವಾಗ ನೋಡ್ರಿ ಯಾವುದೇ ರೀತಿಯಾದಂತ ಈ ಸಮಥಿಂಗ್ 15,700 ಯೂಸ್ ಮಾಡುವಂತ ನೆಸೆಸರಿ ಇಲ್ಲ. ಜಸ್ಟ್ ಇವುಗಳ ರೇಷಿಯೋ ಎಷ್ಟಾಗುತ್ತೆ ನೋಡ್ರಿ. ಎದಕ್ಕಂದ್ರ ಪ್ರಾಫಿಟ್ ರೇಷಿಯೋ ಡಿಪೆಂಡ್ಸ್ ಆನ್ ದೇರ್ ಇನ್ವೆಸ್ಟ್ಮೆಂಟ್. ಹಾಗಾದ್ರೆ 0 0 0 0 0 0 ಕ್ಯಾನ್ಸಲ್. 21 and 39 ಯಾವ ಟೇಬಲ್ ಹೋಗ್ತವೆ ನಿಮಗ? 3 7s 3 13s 7:30. ಈ 15,700 ಅನ್ನೋದು ಇಬ್ಬರಿಗೆ ಕೂಡಿಸಿರಿ, ಇಬ್ಬರು ಕೂಡಿಸಿದ್ರೆ ಎಷ್ಟಿದೆ? ಇಬ್ಬರು ಕೂಡಿಸಿದ್ರೆ 20. ಯಾರ್ದು ಫೈಂಡ್ ಔಟ್ ಮಾಡಬೇಕು ಅವ್ರದ್ದು ಇಂಟು ಮಾಡಿದ್ರೆ ಸಾಕು. ಹೌ ಮಚ್ ವಾಸ್ ಅಮಿತ್ ಇನ್ವೆಸ್ಟ್ಮೆಂಟ್? ಅಮಿತ್ ಕೇಳಿದಾನೆ ಇಂಟು 7 ಎಷ್ಟಾಗುತ್ತೆ? 0 0 2 1s 2 7s 14 1 carry 2 8s 16 1 carry 5s 7 5s 35. ಲಾಸ್ಟ್ ಆನ್ಸರ್ 5 ಇರಬೇಕು. 7 5s 2 ಮೆಂಬರ್ಸ್ ಇವೆ 35 ಆಯ್ತು. 3 ಕ್ಯಾರಿ. 7 8s ಎಷ್ಟಾಗುತ್ತೆ? 56. 56 ಪ್ಲಸ್ 3 ಎಷ್ಟಾಯ್ತು? 59. ಸಾಲ್ವ್ ಮಾಡುವಂತ ಅವಶ್ಯಕತೆ ಇಲ್ಲ ರೀ, ಇದು ಆನ್ಸರ್ ಆಗುತ್ತೆ. ಲಾಸ್ಟ್ 9 ಬಂದಿದೆ. ಆದ್ರೂ 7 7s ಎಷ್ಟಾಯ್ತು? 49. 49 ಪ್ಲಸ್ 5 ಎಷ್ಟಾಯ್ತು? 54. 5 4 9 5. ಇನ್ವೆಸ್ಟ್ಮೆಂಟ್ ರೇಷಿಯೋ ಮೇಲೆ ಪ್ರಾಫಿಟ್ ಇರದ್ರಿ, ಪ್ರಾಫಿಟ್ ರೇಷಿಯೋ ಮೇಲೆ ಇನ್ವೆಸ್ಟ್ಮೆಂಟ್. ಗೊತ್ತಾಯ್ತ್ರಿ? ಇವಾಗ ನೋಡ್ರಿ ನಾನು ಯಾವುದೇ ರೀತಿಯಾದಂತ ನಿಮ್ಗೆ ಟೈಮ್ ಪೀರಿಯಡ್ ಏನೋ ಹಚ್ಕೋಲಿಲ್ಲ, ಜಸ್ಟ್ ಇವುಗಳ ರೇಷಿಯೋ ತಕೊಂಡ್ಬಿಟ್ಟೆ. ಅವ್ರ ಇಬ್ಬರದು ಪ್ರಾಫಿಟ್ ರೇಷಿಯೋ ಎಷ್ಟಿದೆ? ಒಂದು 7 ಇದೆ, ಒಂದು 13. ಇವಾಗ ಕೊಟ್ಟಿರ್ತಕ್ಕಂಥದ್ದು ಈ ಅಮೌಂಟ್ ಇಬ್ಬರದು ಕೂಡಿಸಿದೆ. ಇಬ್ಬರದು ಕೂಡಿಸಿದ್ರೆ ಎಷ್ಟಾಯ್ತು? 20 ಆಯ್ತು. 20 ಒಂದೇ ಟೋಟಲ್ ಪ್ರಾಫಿಟ್, ಟೋಟಲ್ ಇನ್ವೆಸ್ಟ್ಮೆಂಟ್ ಇಂಟು ನಮ್ಗೆ ಯಾವ ಫೈಂಡ್ ಔಟ್ ಮಾಡಿದ್ದಾರೆ ಅವತ್ತು ಮಾಡಿದ್ರೆ ಸಾಕು, ಆನ್ಸರ್ ಸಿಗುತ್ತೆ. ಕ್ಲಿಯರ್? ನೆಕ್ಸ್ಟ್ cost of fencing a square field 15 per meter is 18,000. Find the cost of fencing same field 11 per 100 meter. ನೋಡ್ರಿ ಒಂದು ಕ್ವಶನ್ ಇದೆ ಇಲ್ಲಿ. ನಮಗ್ ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ ಒಂದು ಸ್ಕ್ವೇರ್ ಫೀಲ್ಡ್ ಇದೆ. ಸ್ಕ್ವೇರ್
ಈ ಸ್ಕ್ವೇರ್ ಫೀಲ್ಡ್ ಅನ್ನ ನೀವೇನಾದ್ರು 15 ಪರ್ ಮೀಟರ್ ಅಂದ್ರೆ ನೀವೇನಾದ್ರು 1 ಮೀಟರ್ 15 ರೂಪಾಯಿ ಚಾರ್ಜ್ ಮಾಡಿದ್ರ 18,000 ಆಗತ್ತೆ. Find the course fencing same field at 11 per meter. 11 rupees ದಾಗ ನೀವು ಕಾಸ್ಟ್ ಮಾಡೋಣ 11 per 100 ಮೀಟರ್. 100 ಮೀಟರ್ 11 rupees ಅನ್ನ ಚಾರ್ಜ್ ಮಾಡಿದ್ರೆ ಟೋಟಲ್ ಇನ್ಕಮ್ ಕೊಟ್ಟೇನೆ. ಟೋಟಲ್ ನೋಡ್ರಿ ನಾವು ಈ ಏರಿಯಾ ಕಂಡು ಇಟ್ಕೋಬಹುದು. ಏನು ಈಸಿ 18,000 ಡಿವೈಡೆಡ್ ಬೈ 15 ಮಾಡಿದ್ರೆ 15 1 3 ಉಳಿದ್ರಿ 15 2 1200 ಮೀಟರ್ ಆಯ್ತು. ನಾವಿಲ್ಲಿ 100 ಮೀಟರ್ಗೆ 11 rupees ಚಾರ್ಜ್ ಮಾಡ್ತಿದ್ದೀವಿ ಅಂದ್ರೆ ಎಷ್ಟಾದ್ರಿ 100 ಅಂದ್ರ ಟೋಟಲ್ ಆಗಿ ಇಂಟು 12 ಇಂಟು 11 1200 ಇದ್ರಿ. 100 ಮೀಟರ್ಗೆ 11 rupees ಅಂದ್ರೆ 1200 ಮೀಟರ್ ಇದೆ ಕರೆಕ್ಟ್. ಅವಾಗ ನೋಡ್ರಿ 11 ಇಂಟು 2 22 11 ಅಂತ 132 rupees ಏನಾಗುತ್ತೆ ಕಾಸ್ಟ್ ಆಗುತ್ತೆ. ಎರಡು ಕಡೆ ನಿಮಗೆ ಪೆರಿಮೀಟರ್ ಕಂಡು ಹಿಡ್ಕೋಬೇಕು. ಇವಾಗ ನಮ್ಗೆ ಟೋಟಲ್ ಪೆರಿಮೀಟರ್ ಎಷ್ಟು ಸಿಕ್ಬಿಡದ್ರಿ. ಇವಾಗ ಇದ್ರ ಸುತ್ತಲೂ ನೀವು ಏನಾದ್ರು ಬೇಲಿ ಹಾಕಕತ್ತಿತ್ತು ಅವನು ಏನ್ ಹೇಳ್ತಾನೆ, ನೀವು ಬೇಲಿ ಹಾಕಿದ್ರ ಪರ್ ಮೀಟರ್ 1 ಮೀಟರ್ 15 ರೂಪಾಯಿ ಚಾರ್ಜ್ ಮಾಡಿದ್ರೆ 18,000 ಆಗುತ್ತೆ ಅಂತಂದ್ರೆ ನಾವು ಇವಾಗ ಟೋಟಲ್ ಎಷ್ಟು ಮೀಟರ್ ಇದೆ ಅಂತ ಕಂಡು ಹಿಡ್ಕೊಂಡ್ವಿ. 1200 ಮೀಟರ್ ಇದೆ. ಅವನು 100 ಮೀಟರ್ಗೆ ಇವಾಗ ಏನಾದ್ರು ನೀವು 11 ರೂಪಾಯಿ ಚಾರ್ಜ್ ಮಾಡಿದ್ರೆ ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ ಅದಕ್ಕೆ ಏನ್ ಮಾಡಿದೆ 1200 ಮೀಟರ್ ಇತ್ತು ಡಿವೈಡೆಡ್ ಬೈ 100 ಮಾಡೋದ್ರಿಂದ ನಮಗ ಎಷ್ಟು ಮೀಟರ್ಸ್ ಆಗತ್ರಿ 12 ಉಳಿದ್ರಿ. ಅದನ್ನ 11 ಪರ್ 100 ಮೀಟರ್ಗೆ 11 ಮೀಟರ್ ಅಂದ್ರೆ ಎಷ್ಟಾಗುತ್ತೆ 132. ಓಕೆ, ಇಲ್ಲಿ ನೋಡ್ರಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನಿಮ್ ಪರ್ಸೆಂಟೇಜ್ ಮೇಲೆ ಕ್ವಶನ್ ಇದೆ. A person saves 60% of his income. If his expenditure is 400, then his income is. ನೋಡ್ರಿ ಈ ತರ ಕ್ವಶನ್ಸ್ ಕೂಡ ಕೇಳ್ತಾರೆ ನಿಮಗ. ಒಬ್ಬ ಪರ್ಸನ್ ಇನ್ಕಮ್ ಅನ್ನು ನಾವು ಆಲ್ವೇಸ್ ಎಷ್ಟು ತಗೋತೀವಿ 100% ತಗೋತೀವಿ. ಇವನು ಏನ್ ಮಾಡ್ತಾನೆ 60% ಇನ್ಕಮ್ ಅನ್ನ ಸೇವ್ ಮಾಡ್ತಾನೆ. ಇದು ಏನ್ರಿ ಸೇವಿಂಗ್. ಇವನ್ 60% ಇದರ ಖರ್ಚು ಸೇವ್ ಮಾಡಿದಾರೆ ಅಂದ್ರೆ 40% ಏನ್ರಿ ಎಕ್ಸ್ಪೆಂಡಿಚರ್. ಕರೆಕ್ಟ್. ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವ್ದ್ರಿ ಇನ್ನು ಅಮೌಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಫೀಸ್ ಎಕ್ಸ್ಪೆಂಡಿಚರ್ ಇಸ್ 400 ಅಂದ್ರೆ ಎಷ್ಟಾಯ್ತ್ರಿ 40% ಆಯ್ತು. ನಮಗೆ ಕಂಡುಹಿಡಿ ಏನಿದೆ ಅಂದ್ರೆ ಇನ್ಕಮ್ ಅಂದ್ರೆ ಎಷ್ಟು ತಗೊಂಡಿದ್ದೀವಿ 100% ವ್ಯಾಲ್ಯೂ ಇಸ್ ಹೌ ಮಚ್. x ಅಪೋಸಿಟ್ ಯಾವ್ದಂದ್ರೆ 0 0 4 1 4 100 100 into 10 ಎಷ್ಟಾಗುತ್ತೆ 1000 rupees. ಆನ್ಸರ್ ಯಾವ್ದು ನಮ್ದ ಡಿ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಈ ತರ ಕೂಡ ನಿಮ್ಮನ್ನ ಸಿಂಪ್ಲಿಫಿಕೇಶನ್ ಬಗ್ಗೆ ಕೇಳ್ತಾರೆ. ಇವೆಲ್ಲವೂ ಏನಂದ್ರೆ ಫಾರ್ಮುಲಾ ರಿಲೇಟೆಡ್ ಇರ್ತಾವೆ. ಇಲ್ಲಿ ನೋಡ್ರಿ 32672 32672 21864 21864 a ಇಂಟು ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡ್ಬೇಕ್ರಿ. ಇಷ್ಟು ದೊಡ್ಡ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಕ್ ಇರೋದಿಲ್ಲ ರೀ. ನಿಮಗ ಲಾಸ್ಟ್ ಡಿಜಿಟ್ ಕೂಡ ಸೇಮ್ ಅದಾವ್ರಿ ಎಲ್ಲರೂ. ಈ ತರ ಇದ್ದಾಗ ನಿಮ್ಗೆ ಏನ್ ಚೆಕ್ ಮಾಡ್ತಾನೆ ಫಾರ್ಮುಲಾ ಮೆಥಡ್ ಗೊತ್ತೈತಿಲ್ಲ ಏನಿದೆ a ಇಂಟು a ಮೈನಸ್ b ಇಂಟು b e ಸ್ಕ್ವೇರ್ ಮೈನಸ್ b ಸ್ಕ್ವೇರ್ e ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಏನಿದೆ a ಪ್ಲಸ್ b a ಮೈನಸ್ b ಡಿವೈಡೆಡ್ ಬೈ 10808. ನೀವು a b ಕೂಡಿಸಿದ್ರೆ ಸಾಕ್ರಿ, ಇನ್ನೊಂದು a ದ b ಮೈನಸ್ ಮಾಡಿದ್ರೆ ಸಾಕು. ಇವಾಗ ನೋಡ್ರಿ a ಪ್ಲಸ್ b ಕೂಡಿಸಿದ್ರೆ ಎಷ್ಟಾಯ್ತು 4 ಪ್ಲಸ್ 2 ಎಷ್ಟಾದ್ರಿ 6 6 ಪ್ಲಸ್ 7 ಎಷ್ಟಾಗತ್ರಿ 30 1 ಕ್ಯಾರಿ ಆಗುತ್ತೆ. 8 ಪ್ಲಸ್ 6 ಎಷ್ಟಾಗುತ್ತೆ 8 ಪ್ಲಸ್ 7 15 ಆಯ್ತು. 1 ಪ್ಲಸ್ 2 ಎಷ್ಟಾಗುತ್ತೆ 3 ಪ್ಲಸ್ 1 4 ಆಯ್ತು. 2 ಪ್ಲಸ್ 3 ಎಷ್ಟಾಯ್ತು 5 4 5 3 6 ಆಯ್ತು.
ಇಲ್ಲಿ ನೋಡ್ರಿ ಎ ಮೈನಸ್ ಬಿ, ಇವಾಗ ಒಂದರಲ್ಲಿ ಒಂದು ಕಳಿಬೇಕು. 32,672 ಒಳಗ 21,864 ಅನ್ನ ಕಳಿಬೇಕು, ಮೈನಸ್ ಮಾಡ್ಬೇಕು. ಯಾವ ನೋಡ್ರಿ 32,672 ಒಳಗ 21,864 ಅನ್ನ ಮೈನಸ್ ಮಾಡಿರ್ಬೇಕು. ನಿಮಗೆ ಎಷ್ಟು ಬರ್ತದ್ರಿ? 10808 ಡಿವೈಡೆಡ್ ಬೈ 10808. ಇವಾಗ ನೋಡ್ರಿ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿದ ಎಷ್ಟು ನಿಮಗ 54,536. 54,536. ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ ಫಾರ್ಮುಲಾಗಳನ್ನ ಅಪ್ಲೈ ಮಾಡಿ. ಕ್ಲಿಯರ್? ಇಷ್ಟು ನೋಡ್ರಿ. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೆಕ್ಸ್ಟ್ ಇವುಗಳನ್ನ ಕಂಟಿನ್ಯೂ ಮಾಡ್ತಂದ್ರೆ ನಿಮಗೆ ಡೈಲಿ ಒಂದು 15 to 20 ಕ್ವಶನ್ಸ್ ಪೇಪರ್ ಡಿಸ್ಕಷನ್ ಮಾಡೋಣ. ಇದೇ ತರ ನಮ್ಮ ಯೂಟ್ಯೂಬ್ ಚಾನಲ್ ನ ಏನ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.